ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ GPSR ಸಿಲೆಬಸನ್ನು ನೋಡ್ತಾ ಬರ್ತಾ ಇದ್ವಿ. ಅದರಲ್ಲೂ ಕೂಡ ಪೇಪರ್ 1ಗೆ ಸಂಬಂಧಪಟ್ಟಂತೆ ನೋಡಿದ್ದೀವಿ. ಅದರ ಜೊತೆಗೆ ಪೇಪರ್ 2 ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಮತ್ತು ಜೀವ ವಿಜ್ಞಾನದ ಸಿಲೆಬಸನ್ನು ನೋಡಿದ್ದೀವಿ. ಅವೆರಡು ಕ್ಲಾಸ್ ಬೇಕಪ್ಪ ಅಂದರೆ ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಬೋದು. ಅಲ್ಲಿ GPSR ಸಿಲೆಬಸ್ ಅಂತ ಇದೆ, ಅಲ್ಲಿ ನೋಡ್ಕೊರಿ. ನೆಕ್ಸ್ಟ್ ಇವತ್ತಿನ ನಾವು ಕ್ಲಾಸ್ನಲ್ಲಿ ಸಮಾಜದ ಒಂದು ಸಿಲೆಬಸನ್ನು ನೋಡೋಣ. ಇದು ಪೇಪರ್ 2ಗೆ ಸಂಬಂಧಪಟ್ಟಂತೆ ಇರುತ್ತೆ. ಮೊದಲನೇದಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಕೇಳ್ತಾನಪ್ಪ ಅಂದರೆ ನಿಮಗೆ ಇತಿಹಾಸದ ಆಧಾರಗಳನ್ನು ಕೇಳ್ತಾನೆ. ಅದರಲ್ಲೂ ಕೂಡ ಸಾಹಿತ್ಯ, ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ, ಪುರಾತತ್ವಶಾಸ್ತ್ರ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಮೌಖಿಕ ಸಂಪ್ರದಾಯಗಳು ಮತ್ತು ಐತಿಹ್ಯಗಳು ಅಂತ ಬರ್ತವೆ ಅಲ್ಲಿ ಇತಿಹಾಸದ ಆಧಾರಗಳಲ್ಲಿ. ನೆಕ್ಸ್ಟ್ ಭಾರತದ ಭೌಗೋಳಿಕ ಲಕ್ಷಣ ಮತ್ತು ಪೂರ್ವ ಐತಿಹಾಸಿಕ ಕಾಲವನ್ನು ಕೇಳ್ತಾನೆ. ಅಂದರೆ ಹಳೆ ಶಿಲಾಯುಗ, ನವಶಿಲಾಯುಗ, ಸೂಕ್ಷ್ಮ ಶಿಲಾಯುಗ ಮತ್ತು ಲೋಹಯುಗ ಅಂತ ಬರ್ತಾವಲ್ಲ ಅವುಗಳ ಮೇಲೆ ಕೇಳ್ತಾನೆ. ನೆಕ್ಸ್ಟ್ ಭಾರತದ ಪ್ರಾಚೀನ ನಾಗರಿಕತೆಗಳ ಮೇಲೆ ಕೇಳ್ತಾನೆ. ಅಂದರೆ ವೇದಗಳ ಕಾಲ, ಹರಪ್ಪ ಸಂಸ್ಕೃತಿ ಮತ್ತು ನಂತರದ ವೇದಗಳ ಕಾಲ ಮೇಲೆ ಕೇಳ್ತಾನೆ. ನೆಕ್ಸ್ಟ್ ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ, ಗ್ರೀಕ್, ರೋಮ್ ಮತ್ತು ಅಮೆರಿಕ ನಾಗರಿಕತೆ ಮೇಲೆ ಪ್ರಶ್ನೆ ಇರುತ್ತೆ. ನೆಕ್ಸ್ಟ್ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಉದಯ, ಧರ್ಮ ಯುದ್ಧಗಳು ಮತ್ತು ಅರಬ್ಬರು ಇವುಗಳ ಮೇಲೆ ಇರುತ್ತೆ. ಮಂಗೋಲರು, ಟರ್ಕರ ಸಂಸ್ಕೃತಿ ಮತ್ತು ವ್ಯಾಪಾರ ಸಂಪರ್ಕಗಳು, ಹೌದಾ. ನೆಕ್ಸ್ಟ್ ಭಾರತದಲ್ಲಿ ಹೊಸ ಮತಗಳು ಯಾವ ರೀತಿ ಉದಯವಾದವು ಅದರ ಮೇಲೆ, ಅದರಲ್ಲೂ ಕೂಡ ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಅವಧರ ಬೋಧನೆಗಳು. ನೆಕ್ಸ್ಟ್ ಭಾರತ ಮತ್ತು ಪ್ರಪಂಚ, ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಪುನರುಜ್ಜೀವನದ ಮಾನವತಾವಾದ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ, ಸುಧಾರಣೆಗಳು, ಭೌಗೋಳಿಕ ಅನ್ವೇಷಣೆಗಳು ಇದ್ರ ಮೇಲೆ ಪ್ರಶ್ನೆಗಳು ಇರ್ತವೆ. ನೆಕ್ಸ್ಟ್ ಪೋರ್ಚುಗೀಸರು, ಅಂದರೆ ಭಾರತಕ್ಕೆ ಬಂದಂಥ ಯುರೋಪಿಯನ್ನರು. ಮೊದಲು ಯಾರು ಬರ್ತಾರೆ? ಪೋರ್ಚುಗೀಸರು ಬರ್ತಾರೆ, ಆಮೇಲೆ ಡಚ್ಚರು, ಆಮೇಲೆ ಇಂಗ್ಲೀಷರು. ನೆಕ್ಸ್ಟ್ ಇಂಗ್ಲೀಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? 1600ರಲ್ಲಿ, ಹೌದಾ. ನೆಕ್ಸ್ಟ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತಾಗುತ್ತೆ 1664ರಲ್ಲಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತಾಗುತ್ತೆ 1602ರಲ್ಲಿ, ಹೌದಾ. ಪೋರ್ಚುಗೀಸರು ಭಾರತಕ್ಕೆ ಯಾವಾಗ ಬರ್ತಾರೆ ಅಂದರೆ 1498ರಲ್ಲಿ ಬರ್ತಾರೆ. ಎಷ್ಟರಲ್ಲಿ? 1498ರಲ್ಲಿ. ಮೊಟ್ಟ ಮೊದಲ ನಾವಿಕ ಯಾರಪ್ಪ ಅಂದರೆ ವಾಸ್ಕೋ ಡ ಗಾಮ ಬರ್ತಾನೆ. ಯಾರು? ವಾಸ್ಕೋ ಡ ಗಾಮ. ಎಲ್ಲಿ ಬರ್ತಾನಪ್ಪ ಅಂದರೆ ಕೇರಳದ ಕಲ್ಲಿಕೋಟೆಗೆ ಬರ್ತಾನೆ. ಎಲ್ಲಿ? ಕೇರಳದ ಕಲ್ಲಿಕೋಟೆಗೆ. ನೆಕ್ಸ್ಟ್ ಗ್ರೀಕರ ಆಕ್ರಮಣ ಮತ್ತು ಮೌರ್ಯರು ಅಂತ ಬರುತ್ತೆ. ಇದರಲ್ಲಿ ಚಂದ್ರಗುಪ್ತ ಮೌರ್ಯ, ಇವ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ನೆಕ್ಸ್ಟ್ ಕೌಟಿಲ್ಯ ಅಂತ ಬರ್ತಾನೆ. ಅಶೋಕ ಈ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾಗಿರ್ತಾನೆ. ನೆಕ್ಸ್ಟ್ ಕುಶಾಣರು, ಇವುಗಳ ಬಗ್ಗೆ ನೋಡ್ಕೊರಿ. ಪ್ರಮುಖ ಸಾಮ್ರಾಜ್ಯಗಳು ಯಾವ್ಯಾವು? ಗುಪ್ತ ಸಾಮ್ರಾಜ್ಯ, ವರ್ಧನ ಸಾಮ್ರಾಜ್ಯ, ಚೋಳರು, ಶಾತವಾಹನರು, ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು, ಕಂಚಿಯ ಪಲ್ಲವರು, ರಾಷ್ಟ್ರಕೂಟರು, ಕಲ್ಯಾಣಿಯ ಚಾಲುಕ್ಯರು ಮತ್ತು ಹೊಯ್ಸಳರವರ ಕೊಡುಗೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡ್ಕೊರಿ. ನೆಕ್ಸ್ಟ್ ಭಾರತದ ಧಾರ್ಮಿಕ ಸುಧಾರಕರು, ಅದರಲ್ಲೂ ಕೂಡ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ನೆಕ್ಸ್ಟ್ ರಾಮಾನುಜಾಚಾರ್ಯರು ಬರುತ್ತಾರೆ, ವಿಶಿಷ್ಟಾದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ. ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇವರು ಪ್ರತಿಪಾದಿಸ್ತಾರೆ. ನೆಕ್ಸ್ಟ್ ಇವರ ಕೃತಿಗಳನ್ನು ನೋಡ್ಕೊಳ್ಳಿ. ತತ್ವಗಳು, ಬೋಧನೆಗಳು ಮತ್ತು ಸಾಹಿತ್ಯ ಅಭಿವೃದ್ಧಿಯನ್ನು ನೋಡ್ಕೊಳ್ಳಿ. ಭಕ್ತಿ ಚಳುವಳಿಯಲ್ಲಿ ಬರ್ತಾರೆ ಯಾರ್ಯಾರಪ್ಪ ಅಂದರೆ ಕಬೀರರು ಬರ್ತಾರೆ, ಚೈತನ್ಯರು, ತುಳಸಿದಾಸರು, ರಮಾನಂದರು, ಗುರುನಾನಕ್, ಮೀರಾಬಾಯಿ, ಪುರಂದರದಾಸರನ್ನ ಏನಂತ ಕರಿತೀವಪ್ಪ ಅಂದರೆ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರಿತೀವಿ. ಯಾರನ್ನ? ಪುರಂದರದಾಸರನ್ನು. ನೆಕ್ಸ್ಟ್ ಕನಕದಾಸರು ಬರ್ತಾರೆ. ಕನಕದಾಸರ ಒಂದು ಕಾಗಿನೆಲೆ ಆದಿಕೇಶವ ಅಂತ ಇಲ್ಲಿ ಇವರ ಕಾವ್ಯನಾಮ ಇದೆ, ಹೌದಾ. ನೆಕ್ಸ್ಟ್ ಶಿಶುನಾಳ ಶರೀಫರು, ಇವರು ಹಾವೇರಿ ಜಿಲ್ಲೆಯವರು ಶಿಶುನಾಳ ಶರೀಫರು. ನೆಕ್ಸ್ಟ್ ಸೂಫಿ ಸಂತರು ಬರ್ತಾರೆ, ಚೀಸ್ತಿ, ಆಂಡಾಳ ಮತ್ತು ಅಕ್ಕಮಹಾದೇವಿ ಬರ್ತಾರೆ. ಅಕ್ಕಮಹಾದೇವಿಯವರು ಕನ್ನಡದ ಮೊದಲ ವಚನಕಾರ್ತಿ, ಓಕೆ, ಅಥವಾ ಕನ್ನಡದ ಮೊದಲ ಕವಯಿತ್ರಿ ಕೂಡ ಕರಿತೀವಿ ನಾವು. ನೆಕ್ಸ್ಟ್ ಮಧ್ಯಯುಗದಲ್ಲಿ ಯುರೋಪ್ ಅಂತ ಬರುತ್ತೆ. ಇದರಲ್ಲಿ ಕೂಡ ಉಳಿಗೆ ಮಾನ್ಯ ಪದ್ಧತಿ ಅಂತ ಬರುತ್ತೆ. ಅದರ ಅನುಕೂಲ ಮತ್ತು ದೋಷಗಳು, ಉಳಿಗೆ ಮಾನ್ಯ ಪದ್ಧತಿ, ಅವನತಿ, ಆಧುನಿಕ ಯುರೋಪ್ ಮತ್ತು ಪುನರುಜ್ಜೀವನ. ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಪ್ಪ ಅಂದರೆ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಕರಿತೀವಿ. ಯಾರನ್ನು? ರಾಜಾರಾಮ್ ಮೋಹನ್ ರಾಯ್, ಭಾರತದ ಪುನರುಜ್ಜೀವನದ ಪಿತಾಮಹ. ನೆಕ್ಸ್ಟ್ ಭೌಗೋಳಿಕ ಅನ್ವೇಷಣೆಗಳು ಮತ್ತು ಸುಧಾರಣೆಗಳು, ಕೈಗಾರಿಕೆ ಕ್ರಾಂತಿಗಳು ಅಂತ ಬರುತ್ತೆ. ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಉದಯ, ಅದರಲ್ಲೂ ಕೂಡ ಅಮೇರಿಕನ್ ಸ್ವಾತಂತ್ರ್ಯ ಸಂಗ್ರಾಮ, ಫ್ರೆಂಚ್ ಕ್ರಾಂತಿ, ಇಟಲಿ ಮತ್ತು ಜರ್ಮನಿಯ ಏಕೀಕರಣ. ನೆಕ್ಸ್ಟ್ ರಜಪೂತರ ಉದಯ, ಟರ್ಕಿಶ್, ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ, ದೆಹಲಿ ಸುಲ್ತಾನರು, ಗುಲಾಮಿ ಸಂತತಿ, ಖಿಲ್ಜಿ ಆಡಳಿತ,
ತುಘಲಕ್ ಆಡಳಿತ, ಲೋಧಿ ಸಂತತಿ ಮತ್ತು ಅವರ ಆಡಳಿತ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಮಾಜಿಕ ವ್ಯವಸ್ಥೆ ಮತ್ತು ಸೈನಿಕ ಸುಧಾರಣೆಗಳ ಮೇಲೆ ಪ್ರಶ್ನೆಗಳಿರ್ತವೆ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯಕ್ಕೆ ಬಗ್ಗೆ ನೋಡ್ತಾ ಹೋಗೋದಾದರೆ ಇಲ್ಲಿ 4 ಮನೆತನಗಳು ಆಳ್ವಿಕೆಯನ್ನು ಮಾಡ್ತವೆ ವಿಜಯನಗರ ಸಾಮ್ರಾಜ್ಯವನ್ನು. ಅದನ್ನು ಕಾಲಾನುಕ್ರಮದಲ್ಲಿ ಬರೆಯುತ್ತೆ ಕೇಳ್ತಾನೆ. ಮೊದಲನೇದು ಸಂಗಮ, ಎರಡನೇದು ಸಾಳುವ, ಮೂರನೇದು ತುಳುವ, ನಾಲ್ಕನೇದು ಅರೇಬಿಡು ರಾಜವಂಶ. ಈ ತುಳುವ ರಾಜವಂಶದಲ್ಲಿ ಶ್ರೀಕೃಷ್ಣ ದೇವರಾಯ ಅಂತ ಬರ್ತಾನೆ. ಈ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸರಾಗಿರ್ತಾನೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದರೆ ಹಂಪಿ ಆಗಿರುತ್ತೆ. ಯಾವುದು? ಹಂಪಿ. ಮೊದಲ ರಾಜಧಾನಿ ಯಾವುದಾಗಿತ್ತು ಅಂದರೆ ಆನೆಗೊಂದಿ. ಕೊಪ್ಪಳ ಜಿಲ್ಲೆಯ ಆನೆಗೊಂದಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು. ನೆಕ್ಸ್ಟ್ ಇವರ ಆಡಳಿತ, ಅವುಗಳ ಬಗ್ಗೆ ಮತ್ತು ಇವರ ಸೈನಿಕ ಸಾಧನೆಗಳ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬಹಮನಿ ರಾಜ್ಯ ಬರುತ್ತೆ. ಬಹಮನಿ ರಾಜ್ಯ, ಇದರ ಸ್ಥಾಪಕ ಯಾರಪ್ಪ ಅಂದರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಯಾರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಬಹಮನಿ ರಾಜ್ಯದ ಸ್ಥಾಪಕ. ಇಲ್ಲಿ ಮೊಹಮ್ಮದ್ ಗವಾನ್ ಅಂತ ಬರ್ತಾನೆ. ಬೀದರಲ್ಲಿ ಮದರಸಾವನ್ನು ಕಟ್ಟಿಸಿದವರು ಯಾರು? ಮೊಹಮ್ಮದ್ ಗವಾನ. ನೆಕ್ಸ್ಟ್ ಹೊಸ ಸಾಮ್ರಾಜ್ಯಗಳ ಉದಯ, ಬಹುಮನಿ ರಾಜ್ಯದ ಅವನತಿ, ನೆಕ್ಸ್ಟ್ ಅವರ ಆಡಳಿತ, ಕಲೆ, ವಾಸ್ತುಶಿಲ್ಪ ಇವುಗಳ ಬಗ್ಗೆ ನೋಡ್ಕೊರಿ. ನೆಕ್ಸ್ಟ್ ಮೊಘಲ ಸಾಮ್ರಾಜ್ಯ ಬರುತ್ತೆ. ಮೊಘಲ ಸಾಮ್ರಾಜ್ಯದಲ್ಲಿ ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶೇರ್ ಶಾ, ಶಹಜಹಾನ್ ಮತ್ತು ಔರಂಗಜೇಬ ಮತ್ತು ಇವುಗಳ ಏನು ಕಲೆ, ವಾಸ್ತುಶಿಲ್ಪ, ಸಾಮಾಜಿಕ ವ್ಯವಸ್ಥೆ ಮತ್ತು ಸೈನಿಕ ಸುಧಾರಣೆಗಳು ಮತ್ತು ಅವರ ಆಡಳಿತ ಇವೆಲ್ಲ ಸಾಮ್ರಾಜ್ಯದಲ್ಲೂ ಕೂಡ ಸೇಮ್ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮರಾಠರಲ್ಲಿ ಮತ್ತು ಶಿವಾಜಿಯ ಜೀವನ ಮತ್ತು ಸಾಧನೆಗಳ ಬಗ್ಗೆ ನೋಡ್ಕೊರಿ. ಆಡಳಿತ ವ್ಯವಸ್ಥೆ ಹೆಂಗಿತ್ತು, ನೆಕ್ಸ್ಟ್ ಪೇಶ್ವೆಗಳು ಯಾವ ರೀತಿ ಆಡಳಿತ ಮಾಡಿದರು, ಕರ್ನಾಟಕ ನವಾಬರು, ಕರ್ನಾಟಕ ಯುದ್ಧಗಳು. ಈ ಕರ್ನಾಟಕ ಯುದ್ಧಗಳು ಎಲ್ಲಿ ಯಾರ್ಯಾರ ನಡುವೆ ನಡೀತಿತ್ತಪ್ಪ ಅಂದರೆ ಈ ಕರ್ನಾಟಕ ಯುದ್ಧಗಳು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಈ ಕರ್ನಾಟಕ ಯುದ್ಧಗಳು ನಡೀತವೆ. ನೆಕ್ಸ್ಟ್ ಪ್ಲಾಸಿ ಮತ್ತು ಬಕ್ಸಾರ್ ಕದನ ಅಂತ ಬರುತ್ತೆ. ಪ್ಲಾಸಿ ಕದನ 1757ರಲ್ಲಿ ನಡೆಯುತ್ತೆ. ಪ್ಲಾಸಿ ಕದನ. ನೆಕ್ಸ್ಟ್ ಬಕ್ಸಾರ್ ಕದನ ಯಾವಾಗ ನಡೀತಿತ್ತಪ್ಪ ಅಂದರೆ 1764ರಲ್ಲಿ ಬಕ್ಸಾರ್ ಕದನ ನಡೀತೈತಿ. ನೆಕ್ಸ್ಟ್ ಬಕ್ಸಾರ್ ಕದನ ಆದ ನಂತರ ದಿವಾನಿ ಹಕ್ಕನ್ನು 1765ರಲ್ಲಿ ಬ್ರಿಟಿಷರಿಗೆ ನೀಡಲಾಗುತ್ತೆ. ಓಕೆನಾ. ನೆಕ್ಸ್ಟ್ ಆಂಗ್ಲರ ಉದಯ, ಬಂಗಾಳದಲ್ಲಿ ಬ್ರಿಟಿಷರ ಆಳ್ವಿಕೆ, ರಾಬರ್ಟ್ ಕ್ಲೈವ್, ವಾರನ್ ಹೆಸ್ಟಿಂಗ್ ಮತ್ತು ಆಂಗ್ಲೋ ಮರಾಠ ಯುದ್ಧ, ಆಂಗ್ಲೋ ಸಿಖ್ ಯುದ್ಧ, ಆಂಗ್ಲೋ ಮೈಸೂರು ಯುದ್ಧ. 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ನೆಕ್ಸ್ಟ್ ಬ್ರಿಟಿಷ್ ಆಡಳಿತ, ಕಂದಾಯ, ಸೈನಿಕ ಮತ್ತು ರಾಜಕೀಯ ವ್ಯವಸ್ಥೆ ಬಗ್ಗೆ ನೋಡ್ಕೊರಿ. ನೆಕ್ಸ್ಟ್ ಒಡೆಯರ ಆಳ್ವಿಕೆ ಬಗ್ಗೆ ನೋಡ್ಕೊರಿ. ಮೈಸೂರು ಒಡೆಯರ ಸ್ಥಾಪಕ ಯಾರಪ್ಪ ಅಂದರೆ ಯದುರಾಯ ಮತ್ತು ಕೃಷ್ಣರಾಯ ಅಂತ ಬರ್ತಾರೆ. ಯದುರಾಯ ಮತ್ತು ಕೃಷ್ಣರಾಯ. ಓಕೆನಾ. ನೆಕ್ಸ್ಟ್ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ನೋಡ್ಕೊರಿ. ಆಂಗ್ಲೋ ಮೈಸೂರು ಯುದ್ಧ ಮತ್ತು ಇವರ ಆಡಳಿತಗಳನ್ನು ನೋಡ್ಕೊರಿ. ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆ ಯಾವ ರೀತಿ ಆಯಿತು, ಏಕೀಕರಣ ಯಾವ ರೀತಿ ಆಯಿತು, ಸಾಮಾಜಿಕ ಚಳುವಳಿಗಳು ಯಾವ ರೀತಿ ನಡೆದು, ನೆಕ್ಸ್ಟ್ ಕರ್ನಾಟಕದ ಗಡಿ, ಜಲ, ಪರಿಸರ, ಮಹಿಳಾ, ರೈತ ಮತ್ತು ದಲಿತ ಚಳುವಳಿ, ಕನ್ನಡ ಚಳುವಳಿ, ಗೋಕಾಕ್ ಚಳುವಳಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ನೋಡ್ಕೊರಿ. ನೆಕ್ಸ್ಟ್ ಕರ್ನಾಟಕ ಸಾಮಾಜಿಕ ಆರ್ಥಿಕ ಬೆಳವಣಿಗೆ ನೋಡ್ತಾ ಬರೋದಾದರೆ ಭೂ ಸುಧಾರಣೆ ಬರುತ್ತೆ, ಸಮೂಹ ಸಂವಹನ, ITBT ಕ್ರಾಂತಿಗಳು, ಕೃಷಿ, ಕೈಗಾರಿಕೆ, ಮೂಲ ಸೌಕರ್ಯ ಅಭಿವೃದ್ಧಿ, ಹಿಂದುಳಿದ ವರ್ಗಗಳ ಆಯೋಗಗಳು, ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು, ಈ ರೀತಿ ಇರುತ್ತೆ ಸಿಲೆಬಸ್ಸು. ನೆಕ್ಸ್ಟ್ ಬ್ರಿಟಿಷ್ ಆಳ್ವಿಕೆಯಲ್ಲೇ ಸುಧಾರಣೆಗಳು ಯಾವ ರೀತಿ ಅದಂದರೆ ನಾಗರಿಕ ಸೇವೆ, ಮಿಲಿಟರಿ, ನ್ಯಾಯಾಂಗ, ಆರ್ಥಿಕತೆ, ಭೂ ಕಂದಾಯ ನೀತಿ ಆಗಿರ್ಬೋದು, ಖಾಯಂ ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ಮಹಲ್ವಾರಿ ಮತ್ತು ರೈತವಾರಿ ವ್ಯವಸ್ಥೆ ಆಗಿರ್ಬೋದು, ಉದ್ಯಮ ಮತ್ತು ವ್ಯಾಪಾರ, ಇಂಗ್ಲೀಷ್ ಶಿಕ್ಷಣ, ರೆಗ್ಯುಲೇಟಿಂಗ್ ಆ್ಯಕ್ಟ್, ಪಿಟ್ಸ್ ಇಂಡಿಯಾ ಆ್ಯಕ್ಟು, ಮಿಲ್ಟೋ ಮಾರ್ಲೆ ಮತ್ತು ಮಾಂಟೆಗೋ ಜೇಮ್ಸ್ಬರ್ಗ್ ಸುಧಾರಣೆಗಳು. ನೆಕ್ಸ್ಟ್ 1935ರ ಭಾರತ ಸರ್ಕಾರ ಕಾಯ್ದೆ. ಈ 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ನಮ್ಮ ಸಂವಿಧಾನದಲ್ಲಿ ಅತಿ ಹೆಚ್ಚು ಭಾಗವನ್ನು ಏನು ಮಾಡಲಾಗಿದೆ, ಅಳವಡಿಸಿಕೊಳ್ಳಲಾಗಿದೆ. ಅತಿ ಹೆಚ್ಚು ಎಷ್ಟಪ್ಪ ಅಂದರೆ ಮಿನಿಮಮ್ 70%ಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ನಾವು ಸಂವಿಧಾನದಲ್ಲಿ ಈ 1935ರ ಭಾರತ ಸರ್ಕಾರ ಕಾಯ್ದೆಯಿಂದನೇ ಅಳವಡಿಸಿಕೊಂಡಿದ್ದೀವಿ. ನೆಕ್ಸ್ಟ್ ರಾಷ್ಟ್ರೀಯ ಬೆಳವಣಿಗೆ ಅಂತ ಬರುತ್ತೆ. ಇದರಲ್ಲಿ ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ನೆಕ್ಸ್ಟ್ ಸತ್ಯಶೋಧಕ ಸಮಾಜ, ಆರ್ಯ ಸಮಾಜ, ಥಿಯೋಸಾಫಿಕಲ್ ಸಮಾಜ, ನಾರಾಯಣ ಗುರು ಚಳುವಳಿ, ಅಲಿಗಢ ಚಳುವಳಿ, ರಾಮಕೃಷ್ಣ ಮಿಷನ್, ಮಹಿಳಾ ಸಮಾಜ ಸುಧಾಕರರು ಬರ್ತಾರೆ. ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೀತಪ್ಪ ಅಂದರೆ 1857ರಲ್ಲಿ ನಡೀತು. ಇದನ್ನು ವಿ ಡಿ ಸಾವರ್ಕರ್ ಅವರು ಏನು ಹೇಳ್ತಾರಪ್ಪ ಅಂದರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಬ್ರಿಟಿಷರು ಇದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಡಿಪಾಯ ಅಂದರೆ ಎಷ್ಟರಲ್ಲಿ 1885ರಲ್ಲಿ A.O. ಹ್ಯೂಮನ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಮುಸ್ಲಿಂ ಲೀಗ್, ತೀವ್ರವಾದಿಗಳು ಮತ್ತು ಮಂದಗಾಮಿಗಳು ಅಂತ ಬರ್ತಾರೆ. ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಮೊದಲನೇ ಹಂತ 1885ರಿಂದ 1905. ಇದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಇದನ್ನು ಮಂದಗಾಮಿಗಳ ಯುಗ ಅಂತ ಕರಿತೀವಿ. ಏನಂತ ಕರಿತೀವಿ? ಮಂದಗಾಮಿಗಳ ಯುಗ.
ನೆಕ್ಸ್ಟ್ 1905ರಿಂದ 1920 ಇದನ್ನು ತೀವ್ರಗಾಮಿಗಳ ಯುಗ ಅಂತ ಕರಿತೀವಿ. ಏನಂತ ಕರಿತೀವಿ? ತೀವ್ರಗಾಮಿಗಳ ಯುಗ. ನೆಕ್ಸ್ಟ್ 1920ರಿಂದ 1947 ಅದನ್ನು ನಾವು ಗಾಂಧಿ ಯುಗ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್ ಮತ್ತು ಇವರ ಸುಧಾರಣೆಗಳನ್ನು ನೋಡಿಕೊಳ್ಳಿ. ಭಾರತ ಬಿಟ್ಟು ತೊಲಗಿ ಚಳುವಳಿ ಯಾವಾಗ ನಡೀತೈತಿ? 1942ರಲ್ಲಿ ನಡೀತೈತಿ. ಭಾರತ ಬಿಟ್ಟು ತೊಲಗಿ ಚಳುವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರಿತೀವಿ. ಇದರಲ್ಲಿ ಗಾಂಧೀಜಿಯವರು ಒಂದು ಘೋಷಣೆ ಮಾಡ್ತಾರೆ. ಏನಪ್ಪ ಅಂದರೆ ಮಾಡು ಇಲ್ಲವೇ ಮಡಿ ಎನ್ನುವಂಥ ಘೋಷಣೆಯನ್ನು ಯಾರು ಮಾಡ್ತಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಮಾಡ್ತಾರೆ. ಯಾವುದರಲ್ಲಿ? ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ. ನೆಕ್ಸ್ಟ್ ಭಾರತ ಸ್ವಾತಂತ್ರ್ಯ ವಿಭಜನೆ, ಸ್ವಾತಂತ್ರ್ಯ ನಂತರ ಭಾರತ ಯಾವ ರೀತಿ ಇತ್ತು ಅದರ ಬಗ್ಗೆ ನೋಡ್ಕೊಳ್ಳಿ. ರಷ್ಯಾ ಕ್ರಾಂತಿ, ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಮತ್ತು ಪರಿಣಾಮಗಳು, ಸರ್ವಾಧಿಕಾರಿಯ ಉದಯ, ಶೀತಲ ಸಮರ, ಚೀನಾ ಕ್ರಾಂತಿ, USA ಉದಯ, ಇವುಗಳ ಬಗ್ಗೆ ನೋಡ್ಕೊರಿ. ನೆಕ್ಸ್ಟ್ ಕರ್ನಾಟಕ ಆಡಳಿತ ವಿಭಾಗಗಳು ಮತ್ತು ಕಿತ್ತೂರು, ತುಳುನಾಡು, ಹೈದರಾಬಾದ್, ಕರ್ನಾಟಕ, ಪಾಳೆಗಾರರು, ನಾಡಪ್ರಭುಗಳು, ನಾಯಕರು, ಮೈಸೂರಿನ ಒಡೆಯರು, ಕರ್ನಾಟಕ ಏಕೀಕರಣ ಮತ್ತು ಗಡಿ ವಿವಾದಗಳ ಬಗ್ಗೆ ನೋಡ್ಕೊರಿ. ಇಲ್ಲಿ ಪೌರನೀತಿ ಮತ್ತು ರಾಜ್ಯಶಾಸ್ತ್ರ ಅಂತ ಬರುತ್ತೆ. ಇದರಲ್ಲಿ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಂತ ಬರುತ್ತವೆ. ಇವುಗಳ ಬಗ್ಗೆ ನೋಡ್ಕೊರಿ. ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಭಾಗದಲ್ಲಿ ಬರ್ತೈತಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗ. ಕರ್ತವ್ಯಗಳು 4A ಭಾಗದಲ್ಲಿ ಬರ್ತೈತಿ. ಈ ಮೂಲಭೂತ ಹಕ್ಕುಗಳು 12ರಿಂದ 35ನೇ ವಿಧಿಯವರೆಗೆ ಬರ್ತೈತಿ. 12ರಿಂದ 35. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 36ರಿಂದ 51ನೇ ವಿಧಿ. ನೆಕ್ಸ್ಟ್ 51A ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟೈತಿ. ನೆಕ್ಸ್ಟ್ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಗ್ಗೆ ನೋಡ್ಕೊರಿ. ಕಾರ್ಯಾಂಗ ಮತ್ತು ಶಾಸಕಾಂಗ, ನ್ಯಾಯಾಂಗ ಮತ್ತು ಕೇಂದ್ರ ರಾಜ್ಯ ಅಧಿಕಾರಗಳು ಮತ್ತು ಕಾರ್ಯಗಳ ಬಗ್ಗೆ ನೋಡ್ಕೊರಿ. ನೆಕ್ಸ್ಟ್ ನಮ್ಮ ರಕ್ಷಣಾ ಪಡೆಗಳು, ಭೂದಳ, ನೌಕಾದಳ, ವಾಯುದಳ ಮತ್ತು BSF ಆಗಿರ್ಬೋದು, ಗೃಹ ರಕ್ಷಕ ದಳ, ಕರಾವಳಿ ಕಾವಲು ಪಡೆ, ನೆಕ್ಸ್ಟ್ NCC ಮತ್ತು ರೆಡ್ ಕ್ರಾಸ್, ಇವುಗಳ ಬಗ್ಗೆ ನೋಡ್ಕೊರಿ. ನೆಕ್ಸ್ಟ್ ಜಾತೀಯತೆ, ಕೋಮುವಾದ, ಪ್ರಾದೇಶಿಕತೆ, ರಾಷ್ಟ್ರಗೀತೆ, ರಾಷ್ಟ್ರ ಚಿಹ್ನೆ, ರಾಷ್ಟ್ರೀಯ ಹಬ್ಬಗಳು, ಇವೇನಪ್ಪ ಅಂದರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸ್ತವೆ ಇವು. ನೆಕ್ಸ್ಟ್ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅದರ ಪರಿಹಾರಗಳನ್ನು ನೋಡ್ಕೊರಿ. ಭಾರತ ಮತ್ತು ನೆರೆಹೊರೆಯವರನ್ನು ನೋಡ್ಕೊರಿ. ವಿಶ್ವಸಂಸ್ಥೆ ಯಾವ ಸ್ಥಾಪನೆ ಆಗ್ತೈತಪ್ಪ ಅಂದರೆ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಗ್ತೈತಿ. ಪ್ರತಿ ವರ್ಷ ಅಕ್ಟೋಬರ್ 24ನ್ನು ವಿಶ್ವಸಂಸ್ಥೆ ಸಂಸ್ಥಾಪನಾ ದಿನವಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ UN ಮತ್ತು ಅದರ ಅಂಗಗಳನ್ನು ನೋಡ್ಕೊರಿ. ಭಾರತ ಮತ್ತು UN, IMF, ILO ಮತ್ತು UNCTAD, WTO, ಕಾಮನ್ವೆಲ್ತ್, SAARC, ಯುರೋಪಿಯನ್ ಒಕ್ಕೂಟ ಮತ್ತು OAU, ನೆಕ್ಸ್ಟ್ ಆಸಿಯಾನ, ಭಾರತದ ವಿದೇಶಾಂಗ ನೀತಿ, ಇವುಗಳ ಬಗ್ಗೆ ನೋಡ್ಕೊರಿ. ಇವೆಲ್ಲ ಸಂಘಟನೆಗಳು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ WHO ಕೊಟ್ಟಿಲ್ಲ, WHO ಬಗ್ಗೆ ಕೂಡ ನೋಡ್ಕೋಬೇಕು. WHO, ಯುನೆಸ್ಕೋ, WHO ಆಗಿರ್ಬೋದು, ಯುನೆಸ್ಕೋ ಆಗಿರ್ಬೋದು, ಇವುಗಳ ಬಗ್ಗೆ ನೋಡ್ಕೊರಿ. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಬರುತ್ತೆ. ಇದು ಜಿನೆವಾನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದೈತಿ. ಅಲ್ಲಿ ಜಿನಿವಾ, ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾ. ಇದು ಯಾವಾಗ ಸ್ಥಾಪನೆ ಆದೈತಿ ಅಂದ್ರೆ 1948 ಏಪ್ರಿಲ್ 7ರಂದು ಸ್ಥಾಪನೆ ಆದೈತಿ. ಅದು ಸ್ಥಾಪನೆ ಆದಂಥ ದಿನವಾದ ಏಪ್ರಿಲ್ 7ನ್ನು ಪ್ರತಿ ವರ್ಷ ನಾವು ವಿಶ್ವ ಆರೋಗ್ಯ ದಿನವಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಯುನೆಸ್ಕೋ ಬಗ್ಗೆ ನೋಡ್ತಾ ಬರೋದಾದರೆ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಕಲ್ಚರ್ ಆ್ಯಂಡ್ ಆರ್ಗನೈಜೇಷನ್ ಅಂತ ಕರಿತೀವಿ. ಇದರ ಬಗ್ಗೆ ನಾವು ನೋಡ್ತಾ ಬರೋದಾದರೆ ಇದು 1945 ನವೆಂಬರ್ 16ರಂದು ಸ್ಥಾಪನೆ ಆಗುತ್ತೆ. 1945 ನವೆಂಬರ್ 16ರಂದು ಯುನೆಸ್ಕೋ ಸ್ಥಾಪನೆ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬನ್ನಿ. ಮಾನವ ಸಂಪನ್ಮೂಲ, ಜನಸಂಖ್ಯೆ ಮತ್ತು ಅದರ ಪರಿಣಾಮಗಳು. ಜನಸಂಖ್ಯೆ ಅಂತೂ ಜನಗಣತಿ 2011ರಲ್ಲಿ ಆಗೈತಿ. ಆ ಜನಗಣತಿಯ ಪ್ರಕಾರ ನೋಡ್ತಾ ಬನ್ನಿ. ನಮ್ಮ ಕರ್ನಾಟಕದಲ್ಲಿ 6,11,30,704 ಜನಸಂಖ್ಯೆ ಇದೆ. ಅದರಲ್ಲಿ 3,10,00,000 ಪುರುಷರಿದ್ದರೆ 3 ಕೋಟಿ ಮಹಿಳೆಯರ ಜನಸಂಖ್ಯೆ ಇದೆ. ನೆಕ್ಸ್ಟ್ ಅದರಲ್ಲಿ ಸಾಕ್ಷರತೆ ನೋಡ್ತಾ ಬನ್ನಿ. ಕರ್ನಾಟಕದ ಸಾಕ್ಷರತೆ 75.36 ಇದೆ. ಇದರಲ್ಲಿ ಪುರುಷರ ಸಾಕ್ಷರತೆ 82% ಇದೆ. ಪುರುಷರ ಸಾಕ್ಷರತೆ. ನೆಕ್ಸ್ಟ್ ಮಹಿಳೆಯರ ಸಾಕ್ಷರತೆ 68% ಇದೆ. ಭಾರತದ ಸಾಕ್ಷರತೆ ನೋಡ್ತಾ ಬರೋದಾದರೆ 74% ಭಾರತದ ಸಾಕ್ಷರತೆ ಇದೆ. ಈ ರೀತಿಯಾಗಿ ನೀವು ನೋಡ್ತಾ ಬನ್ನಿ. ನೆಕ್ಸ್ಟ್ ಬಡತನ, ಲಿಂಗ, ಧರ್ಮ, ಜಾತಿ ವ್ಯವಸ್ಥೆ, ಮಾನವ ಸಂಪನ್ಮೂಲಗಳು, ಆರ್ಥಿಕ ಚಟುವಟಿಕೆಗಳು, ಆರೋಗ್ಯ ಮತ್ತು ಶಿಕ್ಷಣ, ನಿರುದ್ಯೋಗ, ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳು, ಭಾರತೀಯ ಆರ್ಥಿಕ
ಕ್ಷೇತ್ರಗಳು ಜಾಗತೀಕರಣ ಮತ್ತು ರಾಷ್ಟ್ರೀಕರಣ ಇವುಗಳ ಬಗ್ಗೆ ನೋಡ್ತಾ ಬನ್ನಿ. ಗ್ರಾಮೀಣ ಅಭಿವೃದ್ಧಿ, ನಾಗರಿಕರು ಮತ್ತು ಪೌರತ್ವ, ಪ್ರಜಾಪ್ರಭುತ್ವ, ಸ್ಥಳೀಯ ಸ್ವಯಂ ಸರ್ಕಾರ, ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ನೋಡ್ಕೊಳ್ಳಿ. ಮಾನವ ಹಕ್ಕುಗಳ ಬಗ್ಗೆ ನೋಡ್ಕೊಳ್ಳಿ. ಮಾನವ ಹಕ್ಕುಗಳ ಘೋಷಣೆ ಯಾವಾಗತ್ತೈತಪ್ಪ ಅಂದ್ರೆ 1948 ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ಘೋಷಣೆ ಆಗ್ತೈತಿ. ಪ್ರತಿ ವರ್ಷ ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ದಿನವಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಸಂವಿಧಾನದ ತಿದ್ದುಪಡಿಗಳನ್ನು ನೋಡ್ತಾ ಬನ್ನಿ. ಈ ಸದ್ಯಕ್ಕೆ 106 ತಿದ್ದುಪಡಿಗಳು ಮಾಡಲಾಗಿದೆ. ಓಕೆನಾ. ಭೂಗೋಳಶಾಸ್ತ್ರ, ಇದರಲ್ಲಿ ಸೌರವ್ಯೂಹ ಅಥವಾ ಸೌರಮಂಡಲ ಬಗ್ಗೆ ನೋಡ್ಕೊಳ್ಳಿ. ಭೂಗ್ರಹ, ಖಂಡಗಳು, ಎಷ್ಟು ಖಂಡಗಳು ಕಂಡು ಬರ್ತವೆ? ಟೋಟಲ್ ಆಗಿ 7 ಖಂಡಗಳು. ಒಂದು ಏಷ್ಯಾ, ಎರಡನೇದು ಆಫ್ರಿಕಾ, ಮೂರನೇದು ಯುರೋಪ್, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ ಮತ್ತು ಅಂಟಾರ್ಟಿಕಾ 6 ಖಂಡ ಕೊಟ್ಟಿದ್ದಾರೆ. ಇನ್ನೊಂದು ಯಾವುದಪ್ಪ ಅಂದರೆ ಆಸ್ಟ್ರೇಲಿಯಾ ಖಂಡ ಅದು ಬರುತ್ತೆ. ಟೋಟಲ್ ಆಗಿ 7 ಖಂಡಗಳು ಬರ್ತಾವೆ ಇಲ್ಲಿ. ನೆಕ್ಸ್ಟ್ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ನೋಡ್ಕೊರಿ. ನೋಡಿ, ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಎಳೆದಿರುವಂಥ ಕಾಲ್ಪನಿಕ ರೇಖೆಗೆ ಅಕ್ಷಾಂಶ ಅಂತ ಕರಿತೀವಿ. ನೆಕ್ಸ್ಟ್ ದಕ್ಷಿಣದಿಂದ ಉತ್ತರ ಅಥವಾ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂಥ ಒಂದು ಕಾಲ್ಪನಿಕ ರೇಖೆಗೆ ನಾವು ರೇಖಾಂಶ ಅಂತೇಳಿ ಕರಿತೀವಿ. ಪ್ರಧಾನ ರೇಖಾಂಶಗಳು ಯಾವಪ್ಪ ಅಂದರೆ 0 ಡಿಗ್ರಿ ರೇಖಾಂಶ, ನೆಕ್ಸ್ಟ್ 180 ಡಿಗ್ರಿ ರೇಖಾಂಶ. ಇದನ್ನು 0 ಡಿಗ್ರಿ ರೇಖಾಂಶವನ್ನು ನಾವು ಇಂಟರ್ನ್ಯಾಷನಲ್ ಅಂದರೆ ಇದನ್ನು ಸಮಯ ನಿರ್ಧರಿಸುವ ರೇಖೆ ಅಂತ ಕರಿತೀವಿ. ಇದನ್ನು ದಿನಾಂಕ ನಿರ್ಧರಿಸುವಂಥ ರೇಖೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅಕ್ಷಾಂಶಗಳಲ್ಲಿ ನೋಡ್ತಾ ಬರೋದಾದರೆ 7 ಪ್ರಧಾನ ಅಕ್ಷಾಂಶಗಳು ಬರ್ತವೆ. 7 ಪ್ರಧಾನ ಅಕ್ಷಾಂಶಗಳಲ್ಲಿ ಒಂದು 23.5 ಡಿಗ್ರಿ ಉತ್ತರ ಅಕ್ಷಾಂಶ, ನೆಕ್ಸ್ಟ್ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಈ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ನಾವು ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ನೆಕ್ಸ್ಟ್ 66.5 ಡಿಗ್ರಿ ಇಲ್ಲಿ ಆರ್ಕ್ಟಿಕ್ ವೃತ್ತ ಬರುತ್ತೆ. ನೆಕ್ಸ್ಟ್ ಉತ್ತರ ಧ್ರುವ ಬರುತ್ತೆ. ನೆಕ್ಸ್ಟ್ ಈ ಕಡೆ 66.5 ಡಿಗ್ರಿ ಅಂಟಾರ್ಟಿಕ್ ಒಂದು ಧ್ರುವ ಬರುತ್ತೆ, ಅಂಟಾರ್ಟಿಕ್ ವೃತ್ತ. ನೆಕ್ಸ್ಟ್ ಈ ಕಡೆ ದಕ್ಷಿಣ ಧ್ರುವ ಕಂಡು ಬರುತ್ತೆ. ಹೌದಾ. ಈ ರೀತಿಯಾಗಿ 7 ಪ್ರಮುಖವಾಗಿ ಅಕ್ಷಾಂಶಗಳನ್ನು ನಾವು ನೋಡ್ತೀವಿ. ಭಾರತದ ಮೇಲೆ ಹೋಗುವಂಥ ಅಕ್ಷಾಂಶ ಯಾವುದಪ್ಪ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 23 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರಿತೀವಿ. ನೆಕ್ಸ್ಟ್ ಡೋಲ್ಡ್ರಮ್ ಅಂತೇಳಿ 0 ಡಿಗ್ರಿ ಅಕ್ಷಾಂಶವನ್ನು ಕರಿತೀವಿ. ಅತಿ ಒಂದು ದೊಡ್ಡ ಅಕ್ಷಾಂಶ ಅಂತ ಕರಿತೀವಿ ಯಾವುದನ್ನು? 0 ಡಿಗ್ರಿ ಅಕ್ಷಾಂಶವನ್ನು. ನೆಕ್ಸ್ಟ್ ರೇಖಾಂಶಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ಭಾರತದ ಸಮಯವನ್ನು ನಿರ್ಧರಿಸುವಂಥ ರೇಖಾಂಶ ಯಾವುದಪ್ಪ ಅಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತ ಕರಿತೀವಿ. ಯಾವುದು? 82.5 ಡಿಗ್ರಿ ಪೂರ್ವ ರೇಖಾಂಶ. ಇವೆಲ್ಲ ಪಾಯಿಂಟ್ಸ್ ನೆನಪಿರ್ಬೇಕು ನಿಮಗೆ, ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ನಾನು ಇದನ್ನೆಲ್ಲ 180 ಡಿಗ್ರಿ ಅಕ್ಷಾಂಶ, ಅದನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರಿತೀವಿ. ಭೂಮಿಯ ಗೋಳಗಳು, ವಾಯುಮಂಡಲ, ಜೈವಿಕ ಮಂಡಲ ಮತ್ತು ಜಲಗೋಳ, ಶಿಲಾಗೋಳ ಅಂತ ಬರುತ್ತೆ. ಇವುಗಳ ಬಗ್ಗೆ ನೋಡ್ಕೊಳ್ಳಿ. ನಮ್ಮ ದೇಶ ಭಾರತ ನಮ್ಮ ದೇಶ ಅಂತಿದೆ. ಇದರಲ್ಲಿ ಭೌಗೋಳಿಕ ಲಕ್ಷಣಗಳು, ಋತುಗಳು, ಮಣ್ಣಿನ ವಿಧ, ಕಾರಣ ಮತ್ತು ಪರಿಣಾಮಗಳನ್ನು ನೋಡ್ಕೊಳ್ಳಿ. ಭಾರತದ ಕಾಡುಗಳು, ಕಾಡಿನ ಸಂರಕ್ಷಣೆ, ಜಲ ಸಂಪನ್ಮೂಲಗಳು, ಭೂಬಳಕೆಯ ಮಾದರಿ, ಖನಿಜ ಶಕ್ತಿ ಸಂಪನ್ಮೂಲಗಳಾಗಿರ್ಬೋದು, ಸಂಪರ್ಕ ಮಾಧ್ಯಮಗಳು, ಪ್ರಮುಖ ಕೈಗಾರಿಕೆಗಳು, ಪ್ರಾಕೃತಿಕ ವಿಕೋಪಗಳು ಮತ್ತು ಕಾರಣಗಳು, ಇವುಗಳ ಬಗ್ಗೆ ನೋಡ್ಕೊಳ್ಳಿ. ಕರ್ನಾಟಕದ ಬಗ್ಗೆ ಸಂಪೂರ್ಣವಾಗಿ ನೀವು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕರ್ನಾಟಕದ ಯಾವುದು ಸಂಪನ್ಮೂಲಗಳ ಬಗ್ಗೆ ಆಗಿರ್ಬೋದು, ಸಾರಿಗೆ ವ್ಯವಸ್ಥೆ, ಕರ್ನಾಟಕದ ಕೈಗಾರಿಕೆ, ಟೋಟಲಾಗಿ ಕರ್ನಾಟಕದ ಬಗ್ಗೆ ಒಟ್ಟಾರೆ ಭೂಗೋಳಶಾಸ್ತ್ರದಲ್ಲಿ ಏನೇನಿದೆ ಎಲ್ಲವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ವ್ಯವಹಾರ ಅಧ್ಯಯನದಲ್ಲಿ ನೋಡ್ತಾ ಬರೋದಾದರೆ 21ನೇ ಶತಮಾನದಲ್ಲಿ ವಾಣಿಜ್ಯದ ಬೆಳವಣಿಗೆ ಯಾವ ರೀತಿ ಆಯಿತು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ವ್ಯಾಪಾರದಲ್ಲಿ ನೈತಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿಗಳು, ಬ್ಯಾಂಕಿಂಗ್ ಕಾರ್ಯಾಚರಣೆ, ವಿಮೆಗಳು ಮತ್ತು ಉದ್ಯಮಶೀಲತೆ ನೋಡ್ಕೊಳ್ಳಿ. ನೆಕ್ಸ್ಟ್ ವ್ಯಾಪಾರ ಸಂಘಟನೆ ವಿಧಗಳು, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ವ್ಯಾಪಾರ ಸಂಸ್ಥೆಯ ರಚನೆ. ನೆಕ್ಸ್ಟ್ ಇಲ್ಲಿ ವ್ಯಾಪಾರ ನಿರ್ವಹಣೆಯ ಅರ್ಥ ತತ್ವಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಹಣಕಾಸಿನ ನಿರ್ವಹಣೆಯ ಅರ್ಥ ತತ್ವ, ಮಹತ್ವ ಮತ್ತು ಮೂಲ ಹಣಕಾಸು ಸಂಸ್ಥೆಗಳು ಮತ್ತು ಬಂಡವಾಳ ಮಾರುಕಟ್ಟೆ ಮತ್ತು ಉದ್ಯಮಗಾರಿಕೆಯ ಷೇರು ವಿನಿಮಯವನ್ನು ನೋಡ್ಕೊಳ್ಳಿ. ಬ್ಯಾಂಕಿಂಗ್ ವ್ಯವಹಾರಗಳ ಬಗ್ಗೆ ನೋಡ್ಕೊಳ್ಳಿ. ಅಂದರೆ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಖಾತೆ ತೆರೆಯುವುದು ಯಾವ ರೀತಿ, ನೆಕ್ಸ್ಟ್ ಚೆಕ್ಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಚೆಕ್ಗಳು ಬರ್ತವೆ, ನೆಕ್ಸ್ಟ್ ಬ್ಯಾಂಕ್ ಖಾತೆಗಳ ವಿಧಗಳು ಯಾವ ಬರ್ತವೆ ಅವುಗಳನ್ನು ನೋಡ್ಕೊಳ್ಳಿ. ಉದ್ಯಮಶೀಲತೆಯಲ್ಲಿ ಪಾತ್ರ ಮತ್ತು ಮಹತ್ವ, ಸ್ವಯಂ ಉದ್ಯೋಗ ಅಂತೇಳಿ ಇಂಪಾರ್ಟೆಂಟ್ ಬರುತ್ತೆ. ನೆಕ್ಸ್ಟ್ ಯಶಸ್ವಿ ಉದ್ಯಮದಾರರು ಮತ್ತು ಉದ್ಯಮಶೀಲತೆಯ ಗುಣಲಕ್ಷಣ, ಅರ್ಥ ಮತ್ತು ಕಾರ್ಯಗಳನ್ನು ನೋಡ್ಕೊಳ್ಳಿ. ವ್ಯಾಪಾರದ ಜಾಗತೀಕರಣದಲ್ಲಿ WTO ಸಂಘಟನೆ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಗ್ರಾಹಕ ಹಕ್ಕುಗಳ ಮತ್ತು ರಕ್ಷಣೆ ಇವುಗಳನ್ನು ಕೂಡ ನೋಡ್ಕೊಳ್ಳಿ. ಅರ್ಥಶಾಸ್ತ್ರ ಅಂತ ಬರುತ್ತೆ. ಅರ್ಥಶಾಸ್ತ್ರದ ಪರಿಚಯ ನೋಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಬರುತ್ತೆ. ನೆಕ್ಸ್ಟ್ ಆರ್ಥಿಕತೆಯ ಅರ್ಥ ಮತ್ತು ವಿಧಗಳು, ಅದರಲ್ಲೂ ಬಂಡವಾಳಶಾಹಿ, ಸಮಾಜಶಾಹಿ ಮತ್ತು ಮಿಶ್ರ ಆರ್ಥಿಕ ವ್ಯವಸ್ಥೆ. ಭಾರತವು ಯಾವ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿತ್ತಪ್ಪ ಅಂದರೆ ಮಿಶ್ರ
ಆರ್ಥಿಕ ವ್ಯವಸ್ಥೆಯನ್ನು ಹೊಂದೈತಿ. ನೆಕ್ಸ್ಟ್ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ. ಹೌದಾ. ನೆಕ್ಸ್ಟ್ ಭಾರತಕ್ಕೆ ಸಂಬಂಧಿಸಿದಂತೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಅದರ ಸಮಸ್ಯೆಗಳನ್ನು ನೋಡ್ಕೊಳ್ಳಿ. ಕೃಷಿ ಸಂಕಷ್ಟ ಮತ್ತು ಸರ್ಕಾರ ಮತ್ತು ಆರ್ಥಿಕತೆ, ಭಾರತದಲ್ಲಿ ಆರ್ಥಿಕ ಯೋಜನೆಗಳನ್ನು ಮತ್ತು ಪಂಚವಾರ್ಷಿಕ ಯೋಜನೆಗಳನ್ನು ಇವುಗಳನ್ನು ನೋಡ್ಕೊಳ್ಳಿ. ಜಾಗತೀಕರಣ ಸಂದರ್ಭದಲ್ಲಿ ಆರ್ಥಿಕ ಬೆಳವಣಿಗೆ, ಸರ್ಕಾರದ ಆರ್ಥಿಕ ಅಭಿವೃದ್ಧಿಗಾಗಿ ಪ್ರಸ್ತುತ ಕಾರ್ಯಕ್ರಮಗಳು ಯಾವ್ಯಾವುದು ಅವುಗಳನ್ನು ನೋಡ್ಕೊಳ್ಳಿ. ಆರ್ಥಿಕ ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿ, ಹಣ ಮತ್ತು ಸಾಲ, ಸಾರ್ವಜನಿಕ ಹಣಕಾಸು ಮತ್ತು ಅಪವ್ಯಯ ಅಥವಾ ಆಯವ್ಯಯ ಇವು ನೋಡ್ಕೊಳ್ಳಿ. ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಾಜಶಾಸ್ತ್ರದ ಪರಿಚಯ, ನೆಕ್ಸ್ಟ್ ಸಮಾಜಶಾಸ್ತ್ರದ ಉಗಮ, ಸಮಾಜಶಾಸ್ತ್ರದ ವ್ಯಾಪ್ತಿ ಇವುಗಳನ್ನು ನೋಡ್ಕೊಳ್ಳಿ. ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಂಸ್ಕೃತಿ, ಅರ್ಥ, ವ್ಯಾಖ್ಯಾನಗಳು ಮತ್ತು ಲಕ್ಷಣಗಳು, ವಿಧಗಳು, ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ನೋಡ್ಕೊಳ್ಳಿ. ಸಾಮಾಜಿಕ ಸಂಸ್ಥೆಗಳನ್ನು ನೋಡ್ಕೊಳ್ಳಿ. ಸಮಾಜದ ವಿಧಗಳನ್ನು ನೋಡ್ಕೊಳ್ಳಿ. ಸಾಮಾಜೀಕರಣ ಕಾರ್ಯ ಮತ್ತು ಸಂಘ ಸಂಸ್ಥೆಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸಾಮಾಜಿಕ ಬದಲಾವಣೆಯ ಅರ್ಥ ಮತ್ತು ಗುಣಲಕ್ಷಣಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸಮುದಾಯ, ಅರ್ಥ, ವಿಧಗಳು ಮತ್ತು ಗುಣಲಕ್ಷಣ, ಗ್ರಾಮ ಮತ್ತು ಬುಡಕಟ್ಟು ಮತ್ತು ನಗರಗಳನ್ನು ನೋಡ್ಕೊಳ್ಳಿ. ದುಡಿಮೆ ಮತ್ತು ಆರ್ಥಿಕ ಜೀವನ, ಸಾಮಾಜಿಕ ಸ್ತರ ವಿನ್ಯಾಸ ಮತ್ತು ಅಸ್ಪೃಶ್ಯತೆ, ಸಾಮಾಜಿಕ ನಡವಳಿಕೆ ಮತ್ತು ಪ್ರತಿಭಟನೆಗಳು ಅಂದರೆ ದೊಂಬಿ, ಜನಮಂದೆ, ಗುಂಪು ಗಲಭೆ, ಚಳುವಳಿಗಳು, ಮಹಿಳಾ ಸ್ವಸಹಾಯ ಗುಂಪುಗಳು, ಪರಿಸರ ಚಟುವಟಿಕೆಗಳು ಮತ್ತು ಮಹಿಳಾ ಚಳುವಳಿಗಳನ್ನು ನೋಡ್ಕೊಳ್ಳಿ. ಪರಿಸರ ಚಳುವಳಿಯ ಮತ್ತು ಮಹಿಳಾ ಚಳುವಳಿಗಳನ್ನು ನೋಡ್ಕೊಳ್ಳಿ. ಸಾಮಾಜಿಕ ಸಮಸ್ಯೆಗಳು, ಬಾಲ ಕಾರ್ಮಿಕ ಆಗಿರ್ಬೋದು, ಮಹಿಳಾ ದೌರ್ಜನ್ಯ, ವರದಕ್ಷಿಣೆ ಕಿರುಕುಳ, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆಗೆ ಕಾರಣ ಮತ್ತು ಪರಿಹಾರಗಳನ್ನು ನೋಡ್ಕೊಳ್ಳಿ. ಇವಿಷ್ಟು ಏನಾಗಿತ್ತಪ್ಪ ಅಂದರೆ ಸಮಾಜದ ಒಂದು ಸಿಲೆಬಸ್ ಆಗಿತ್ತು. ಇದು ಟೋಟಲ್ ಆಗಿ ನೀವು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಬರುವಂಥ 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಓದ್ಕೊಂಡ್ರೆ ಸಾಕನ್ಸುತ್ತೆ. ನೆಕ್ಸ್ಟ್ ಹೆಚ್ಚಿನದಾಗಿ ನೀವು ಆಥರ್ಸ್ ಬುಕ್ಸ್ಗಳನ್ನು ನೀವು ರೆಫರ್ ಮಾಡ್ಬೋದು. ಓಕೆನಾ. ಮೊದಲ 6 to 10th ಸಮಾಜ ವಿಜ್ಞಾನದ ಪುಸ್ತಕಗಳನ್ನು ಕರೆಕ್ಟಾಗಿ ರೆಫರ್ ಮಾಡಿಕೊಂಡು ನಿಮ್ಮದೇ ಆದಂಥ ನೋಟ್ಸ್ ಮಾಡ್ಕೊಳ್ಳಿ. ಹೌದಾ. ನೆಕ್ಸ್ಟ್ ನಾವು ಇವಾಗ ಮಾಡೆಲ್ ಕ್ವಶನ್ ಪೇಪರನ್ನು ನೋಡ್ತಾ ಬರೋಣ. ಯಾವುದರಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಡಿವೈಡ್ ಆಗಿದ್ದಾವೆ ಅಂತ ನೋಡ್ತಾ ಬರೋಣ. ಫಸ್ಟ್ನೇದಾಗಿ ಇಲ್ಲಿ 150 ಅಂಕಗಳಿಗಿರುತ್ತೆ. ನೆಕ್ಸ್ಟ್ 3 hour ನಿಮಗೆ ಟೈಮ್ ಇರುತ್ತೆ. ಇಲ್ಲಿ ಬಿಟ್ಟ ಸ್ಥಳ ಅಲ್ಲ, MCQ ಎಷ್ಟಿರುತ್ತಪ್ಪ ಅಂದರೆ MCQ 150 ಅಂಕಗಳಿಗೆ. ಈ 50 ಅಂಕಗಳ MCQ ಇರುತ್ತೆ. 100 ಅಂಕಗಳು ಏನಿರುತ್ತಪ್ಪ ಅಂದರೆ ನಿಮಗೆ ಡಿಸ್ಕ್ರಿಪ್ಟಿವ್ ಬರೆಯುವುದು ಇರುತ್ತೆ. ಇಲ್ಲಿ ನೀವು MCQ 50 ಅಂಕಗಳನ್ನು ನೋಡ್ಕೋಬೋದು. ಇಲ್ಲಿ ಡಿಸ್ಕ್ರಿಪ್ಟಿವ್ ನಾವು ನೋಡ್ಕೊತಾ ಬರೋಣ ಯಾವ ರೀತಿ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತಾವೆ ಅಂತೇಳಿ. ಇಲ್ಲಿ 3 ಅಂಕದ ಪ್ರಶ್ನೆಗಳಿದಾವೆ ನೋಡಿ, 3 ಅಂಕದ ಪ್ರಶ್ನೆಗಳು. ಈ 3 ಅಂಕದ ಪ್ರಶ್ನೆಗಳು ಎಷ್ಟು ಅದಾವೆ ಅಂದರೆ ಟೋಟಲಾಗಿ 20 ಪ್ರಶ್ನೆಗಳು 3 ಅಂಕದವು. ಎಷ್ಟದವು? 20 ಪ್ರಶ್ನೆಗಳು 3 ಅಂಕದ್ದು ಅಂದರೆ ಎಷ್ಟು 5 ಆಯಿತು? 60 ಅಂಕ ಆಯಿತು. ಎಷ್ಟು? 60 ಅಂಕ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು ಎಷ್ಟದವಪ್ಪ ಅಂದರೆ 10 ಪ್ರಶ್ನೆಗಳು 4 ಅಂಕದವು. ಎಷ್ಟದವು? 10 ಪ್ರಶ್ನೆಗಳು 4 ಅಂಕದವು. ಇಲ್ಲಿ 40. ನೆಕ್ಸ್ಟ್ 3 ಅಂಕದ್ದು 20 ಪ್ರಶ್ನೆಗಳದವು. ಇಲ್ಲಿ 60. ಟೋಟಲ್ 100 ಆಯಿತಾ. ನೆಕ್ಸ್ಟ್ 50 ಏನಾಯ್ತಪ್ಪ ಅಂದರೆ ನಿಮಗೆ MCQ ಟೋಟಲ್ 150 ಅಂಕಗಳು. 3 hour ಟೈಮಿಂಗ್. ಎಷ್ಟು ಅವರ್? 3 hour ಟೈಮಿಂಗು. ಕ್ವಶನ್ ಪೇಪರ್ ಅಷ್ಟೇನು ಟಫ್ ಇರಲ್ಲ. ನೀವು ಓದ್ಕೊಂಡ್ರಪ್ಪ ಅಂದರೆ ಫುಲ್ ಈಸಿನೇ ಇರುತ್ತೆ ಕ್ವಶನ್ ಪೇಪರು. ಇಲ್ಲಿ ನೋಡ್ಕೋಬೋದು ನೀವು. ಈ ಮಾಡೆಲ್ ಕ್ವಶನ್ ಪೇಪರನ್ನು ನಾನು ಮತ್ತು ಈ ಸಿಲೆಬಸ್ ಕಾಪಿಯನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.